ರೊಮ್ಯಾಂಟಿಕ್ ಸಾಂಗ್ ಬರ್ತೀರಿ. ಅಮ್ಮ ಪೋಡಿ ಮಾಡ್ತಾ ಇದ್ದಾರೆ. ಪೋಡಿ ಮಾಡಲಿಲ್ಲ, ಪೋಡಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದೆ. ಗೆಣಸಿನ ಪೋಡಿ ಮಾಡುವಂತ ಇದೆ. ಖುಷಿ ಯಾರೋ ಬೈದರೆ, ಖುಷಿ ನನ್ನ ಪೋಡಿ ತಿನ್ಲಿಕ್ಕೆ ಯಾರೋ ಬಂದಿದ್ದಾರೆ. ನಾಯಿ ಬೊಗಳ್ತಾ ಉಂಟು. ಇದರ ಸ್ಮೆಲ್ ನನಗೆ ಇಷ್ಟ ಅಲ್ಲ. ಏರ್ಲಿಜ್ಜರ ಮುಂಚಿನ ಪಟ್ಟು ಪಾಡ್ರೆ ಜತ್ತ ಚಮ್ಮಣ್ಣ ಸ್ಪೈಸಿ ಕೊಡ. ಪೋಡಿ ರೆಡಿ ಆಗ್ತಾ ಉಂಟು. ಬಿಸಿ ಬಿಸಿ ಪೋಡಿ. ಬಿಸಿ ಬಿಸಿ ಪೋಡಿ ರೆಡಿ. ಇರ್ ಜೊತೆ ರೀ ಲಕ್ಲೆ ಕಂತೆ ಲಕ್ಲೆ ಟೀ ಪಾಯ್ ಕಂತ ಚರ ಮನೆಯಲ್ಲಿ ಮಾಡಿ ಕೊಡುವಾಗ ನೋಡಿ ಇಷ್ಟ ಇಲ್ಲದೆ ತಿನ್ನೋದು ನೋಡಿ. ಇದು ಫೋರ್ಸ್ಫುಲ್ಲಿ ತಿನ್ನೋದು ಅವಳು. ಯಾವ ನಿನ್ನ ನಾಟಕಲ್ಲ ಯಾವ ಅವರಿಗೆ ಮ್ಯಾಗಿ ಮಾಡಿ ಕೊಡ್ಬೇಕಂತೆ. ಇಷ್ಟೊಳ್ಳೆ ಪೋಡಿ ಇರುವಾಗ ಎಡೆಜೆಯ ಸೂಪರ್ ಆಗಿದೆ ಮಾತ್ರ ಇವತ್ತು ಇದು ಪೋಡಿ. ಖಾಲಿ ಆಯ್ತು, 2 ಬಾಕಿ ಉಂಟು ನೋಡಿ. ಇಷ್ಟ ಇಲ್ಲದ ಅವಳ ಅಪ್ಪ ಬೈದ್ರು. ಇವಾಗ ಮ್ಯಾಗಿ ಬೇಕು ಅಂತ ಕೇಳಿದ್ಲು, ಮ್ಯಾಗಿ ಮಾಡಿ ಕೊಡಬೇಡ ಅಂತ ಹೇಳಿದ್ರು ನನ್ನ ಹತ್ರ. ಒಂದು ದಾನೆ ಆತ ಅಂಕರ ದುಕಾನಿಗೆ ದಾನೆ ಈ ತಂಡ ಉಂಡದ ಅವಿಂದಿನಿ ಮಂದ್ ಕೊರಲ ಜನ ಉಂಡು, ಕಂತು ಕೊರಲ ಉಂಡು. ಪತಿ ನೋಡು ಖುಷಿ ಅಪ್ಪ ಅಂಕರದ ಜರಲ್ಲಿ ಇಂಜಿತುಲ ನಾ ಇಂಜಿತುಲ ಲೈಕ್ ಇಜ್ಜ ಹಾಂ ಮುಖೆ ಇಂಜ ಮ್ಯಾಗಿ ಲೈಕ್ ಆ ಕೆಮಿಕಲ್ ಪೂರ ಪಾಡ್ನವ ಲಾಯ್ಕ್ ಅವನಿಗೆ. ಹಾಂ ಒಳ್ಳೆದೆಲ್ಲ ಹೊಟ್ಟೆಗೆ ಹೋಗುದಿಲ್ಲ ಇವಾಗಿನ ಮಕ್ಕಳಿಗೆ. ಹಾಂ ಒಂದು ಕೆಲವು ಮಕ್ಕಳಿಗೆ ಹೊಟ್ಟೆಗೆ ತಿನ್ಲಿಕ್ಕೆ ಇರುವುದಿಲ್ಲ. ಇವಕ್ಕೆಲ್ಲ ಅಂಕಾರ ಇದ್ದು. ಇವಳು ತಿಂದರೆ ತೋರಾಗ್ತಾಳೆ, ಇವಳು ತಿನ್ನೋದೇ ಇಲ್ಲ. ತಿನ್ನದ ಕಾರಣ ಈಗಿರೋದವಳು. ನಾವು ಮೂಡುಬಿದ್ರೆಗೆ ಹೋಗ್ತಾ ಇದ್ದೇವೆ. ಕೆಲವೊಂದು ಶಾಪಲ್ಲಿ ಇವಾಗ ಆಫರ್ಸ್ ನಡೀತಾ ಉಂಟು, ಡ್ರೆಸ್ ಶಾಪಲ್ಲಿ. ಹಾಗೆ ನೋಡುವ ಯಾವ ಶಾಪಲ್ಲಿ ಆಫರ್ ಉಂಟು ಅಂತ ನಿಮಗೆ ಕೂಡ ವಿಡಿಯೋದಲ್ಲಿ ತೋರಿಸುವ ಅಂತ. ವಿಡಿಯೋ ನೋಡುವವರಿಗೆ ಸ್ವಲ್ಪ ಉಪಕಾರ ಆಗಲಿ ಅಂತ. ನನಗೇನು ತೆಗಿಲಿಕ್ಕಿಲ್ಲ, ನಿಮಗೆ ತೋರಿಸ್ಲಿಕ್ಕೋಸ್ಕರ ಇವತ್ತು ನಾನು ಹೋಗ್ತಾ ಇದ್ದೇನೆ. ಅಲ್ವಾ ಖುಷಿ? ಏನು ತೆಗಿಯದೆ ಬಂದರೆ ಪುಣ್ಯ ಅಂತ ಹೇಳ್ಬೋದು. ನಿಮಗೆ ತೆಗಿಲಿಕ್ಕೆ ಏನಿಲ್ಲ ಸದ್ಯಕ್ಕೆ. ಹಾಗೆ ಹೆಚ್ಚಿನ ಶಾಪಲ್ಲಿ ಆಫರ್ಸ್ ಇದೆ ಇವಾಗ. ಮತ್ತು ಅವರಿಗೆ ಪ್ಯಾಂಟ್ ಆಗಬೇಕು ಅಂತ ತುಂಬ ದಿವಸದಿಂದ ಹೇಳ್ತಾ ಇದ್ದಾರೆ, ಪ್ಯಾಂಟ್ ಆಗಬೇಕು ಅಂತ. ಇವಾಗ ಆಫರ್ಸಲ್ಲಿ ತೆಗೆದ್ರೆ ಸ್ವಲ್ಪ ಕಮ್ಮಿಯಲ್ಲಿ ಸಿಗ್ತದಲ್ವ. ಹಾಗೆ ನಾವು ಕೂಡ ಇವಾಗ ಹೊರಟಿದ್ದೇವೆ. ನಿಮಗೆ ಕೂಡ ತೋರಿಸ್ತೇನೆ ಏನೆಲ್ಲ ಆಫರ್ಸ್ ಇದೆ ಅಂತ. ಪ್ರಭಾಸ್ ಸಿಲ್ಕಿಗೆ ಬಂದು ನೋಡುವ 50% ಆಫ್, 50%. First for women's, kids, women's, men's wear. Second floor. ಅದು ಶರ್ಟ್ ಇದು ಬೈ ಇದೆಂತ ಬೈ ಒಂದು ಎಲ್ಲ 1000 ಮೇಲೆ ಹೌದು 1000 ಬೇರೆ ಇದಕ್ಕಿಂತ ಕಡಿಮೆಯಲ್ಲಿ ನಾರ್ಮಲ್ ಬೇಸ್. ಶರ್ಟ್ ಫ್ರೀಯಾ? 1000 ಚಿಲ್ಲರೆ 1000 ಇದಕ್ಕೆಲ್ಲ 10% ಡಿಸ್ಕೌಂಟ್.
ಹಾಗೆ ಫಸ್ಟಿಗೆ ಹೇಳ್ತಾ ಇದ್ದೇನೆ, ಇದು ಯಾವ ಥರ ಪ್ರಮೋಷನ್ ವೀಡಿಯೋ ಏನಲ್ಲ. ಈ ಥರ ವೀಡಿಯೋಸ್ ಹಾಕುವಾಗ ಎಲ್ಲರೂ ಅಂದ್ಕೊಳ್ತಾರೆ ಶಾಪ್ ಇದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ. ನಾನು ಪ್ರಭಾತಿನ ಓಲ್ಡ್ ಕಸ್ಟಮರ್, ಹಾಗಾಗಿ ಇಷ್ಟ ಆಗಿ ಫ್ರೀಯಾಗಿ ನಾನು ವೀಡಿಯೋಸ್ ಮಾಡ್ತಾ ಇದ್ದೇನೆ. ಹಾಗೆ ಆಫರ್ಸ್ ಯಾವ ಥರ ಇತ್ತು ಅಂತ ಹೇಳಿದರೆ, ಇವಾಗ ಒಂದು ಪ್ಯಾಂಟ್ ತೆಗೆದ್ರೆ ಅವರು 1500 ಒಂದು ಪ್ಯಾಂಟ್ ತೆಗೆದ್ರೆ ಇನ್ನೊಂದು 1500 ಪ್ಯಾಂಟ್ ಫ್ರೀಯಾಗಿ ಸಿಗ್ತದೆ. ಬೈ ಒನ್ ಗೆಟ್ ಒನ್ ಆ ಥರ ಇತ್ತು. ಮಕ್ಕಳದಕ್ಕೆ ಕೂಡ ಕೆಲವುದಕ್ಕೆ ಆಫರ್ ಇತ್ತು, ಕೆಲವುದಕ್ಕೆ ಇಲ್ಲ. ಎಲ್ಲದಕ್ಕೂ ಆಫರ್ಸ್ ಇಲ್ಲ. ಕೆಲವೊಂದು ಬ್ರ್ಯಾಂಡೆಡ್ ಐಟಮ್ಗೆ ಕೂಡ ಆಫರ್ಸ್ ಇಟ್ಟಿದ್ದಾರೆ. ಹಾಗೆ ಕುರ್ತಾ, ಹೆಂಗಸರ ಕುರ್ತಾಸ್, ಆಮೇಲೆ ಸಾರಿ ನನಗೆ ತುಂಬ ಇಷ್ಟ ಆಯಿತು. ಕಾಟನ್ ಸಾರಿ ಇತ್ತು, ಆಮೇಲೆ ಜರಿ ಸಾರಿಗೆ ಕೂಡ ಆಫರ್ಸ್ ಇತ್ತು 50%. ನಾನು ಕೂಡ ಒಂದು ಕಾಟನ್ ಸಾರಿ ತೆಗೆದಿದ್ದೇನೆ ತುಂಬ ಇಷ್ಟ ಆಗಿ. ಹಾಗೆ ನನ್ನಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗೋದಿದ್ರೆ ಹೆಲ್ಪ್ ಆಗಲಿ ಅಂತ ಮಾತ್ರ ಈ ವಿಡಿಯೋಸ್ ಮಾಡ್ತಾ ಇದ್ದೇನೆ. ಹಾಗೆ ಬೇಗ ಬೇಕಿದ್ದವರು ಒಮ್ಮೆ ವಿಸಿಟ್ ಮಾಡಿ, ಇನ್ನೊಂದು 15 ದಿವಸ ಇರ್ಬೋದು ಅಂತ ಹೇಳಿದರು. ಇವರುಂಟಲ್ವಾ ಶೋ ಆಫ್ ಮಾಡಿ ಉಂಟಲ್ಲ, ಒಂದು ಚಪ್ಪಲ್ ದಿನತ್ತ ನಾನು ಹೇಳಿದ್ದೆ ಆ ಚಪ್ಪಲಲ್ಲಿ ಬೀಳ್ತೀರಂತ. ಇಲ್ಲಿ ಕಾಲೆಲ್ಲ ಏಟು ಮಾಡಿ ಇವರಿಗೆ ಯಾರು ಇವರು ಬಿದ್ದದ್ದು ಯಾರು ನೋಡ್ಲಿಕ್ಕೆ ಇಲ್ಲ. ಚಿಕ್ಕವಳಿರುವಾಗ ಬಿದ್ದಿರ್ಬೋದು ಆ ಥರ. ತುಂಬ ಏಟಾಗಿದೆ ನೋಡಿ, ಇಲ್ಲಿ ನೋಡಿ ನೆತ್ತಿರ್ತದೆ ಪರಿಚತೆ. ಆಫರ್ಸ್ ತೋರಿಸ್ಲಿಕ್ಕೆ ಹೋಗಿ ನಾನು ಬಿದ್ದು ಕಾಫರ್ಸ್ ಕಾಲಿಗೆ ಸ್ವಲ್ಪ ತಾಗಿದ್ದೆ. ತುಂಬ ಎಂತ ಆಗಲಿಲ್ಲ, ಆದರೆ ನನಗೆ ನೋವಾಯಿತು. ಸರಿ ಬಿದ್ದಿದ್ದೇನೆ, ನಾಳೆ ಗೊತ್ತಾಗ್ಬೋದು ನೋವು. ನಾನು ಎಷ್ಟೋ ಸಮಯ ಆಯಿತು ಈ ಥರ ಬೀಳದೆ. ಅವರೊಟ್ಟಿಗಿದ್ದ ಯಾಕೆ ಪಾಪ ಮೊಬೈಲ್ ಉಂಟಲ್ಲ, ಮೊಬೈಲ್ ಕೆಳಗಡೆ ಬಿತ್ತು. ನೀರು ಹೋಗುವ ಇದುಂಟಲ್ಲ, ನೀರು ಇಲ್ಲದ ಚರಂಡಿಗೆ ಬಿತ್ತು. ಚರಂಡಿಯಲ್ಲಿ ನೀರಿಲ್ಲ, ಡ್ರೈ ಆಗಿತ್ತು. ಹಾಗಾಗಿ ಫೋನಿಗೆ ಏನಾಗಲಿಲ್ಲ. ಇಲ್ಲದಿದ್ದರೆ ಫೋನ್ ಕೂಡ ಅದರೊಟ್ಟಿಗೆ ಹೋಗ್ತಾ ಇತ್ತು. ಇವತ್ತಿಗೆ ನನ್ನ ಯೂಟ್ಯೂಬ್ ಮುಕ್ತಾಯ ಆಗ್ತಾ ಇತ್ತು. ಅವರಿಗೆ ಪಾನಿಪುರಿ ಬೇಕಂತೆ. ಮನೆಯಲ್ಲಿ ಅಷ್ಟು ಒಳ್ಳೆ ಪೌಡಿ ಮಾಡಿದ್ದೇನೆ, ಅದು ತಿನ್ಲಿಕ್ಕೆ ಆಗಲಿಲ್ಲ ಸರಿ. ನನಗೆ ಬೇಡ ಇವತ್ತು ಪಾನಿಪುರಿ, ನನ್ನ ಹೊಟ್ಟೆ ತುಂಬ. ನಾನು ಮಾಡಿದ ಪೌಡಿ ತಿಂದು ನನಗೆ ಹೊಟ್ಟೆ ತುಂಬಿತ್ತು. ನಾನು ಅಂದ್ಕೊಳ್ಳೋದು ಮಳೆ ಎಲ್ಲಿಯಾದ್ರೂ ಬರ್ತಿದ್ರೆ ನನ್ನ ಫೋನ್ ಚರಂಡಿಯ ನೀರಲ್ಲಿ ಹೋಗ್ತಾ ಇತ್ತು. ಏನೋ ಪುಣ್ಯಕ್ಕೆ ಮಳೆ ಇಲ್ಲ ಇತ್ತು, ಹಾಗೆ ಚರಂಡಿಯಲ್ಲಿ ನೀರಿಲ್ಲ ಇತ್ತು. ನೋಡಿ ಹಬ್ಬ ಪಾನಿಪುರಿ ತಿನ್ನೋದು ಕಳ್ಳ. ಮನೆಯಲ್ಲಿ ಪೌಡಿ ತಿನ್ಲಿಕ್ಕೆ ಆಗೋದಿಲ್ಲ, ರೋಡ್ ಸೈಡ್ ಬಂದು ತಿನ್ಬೇಕಾ? ಇಲ್ಲಿ ನೋಡು ಕಳ್ಳ. ಓಯ್, ಕಾಲಿಗೆ ತಾಗಿ ಇವಾಗ ನೋವು ಆಗ್ತಾ ಉಂಟು. ದೀಲ ಖುಷಿ ಅದ ಕಾಲಿಗೆ ತಾಗಿ. ನಾನು ಬಿದ್ದ ಕೂಡಲೇ ಉಂಟಲ್ಲ, ನೋಡುವಾಗ ನನ್ನ ಮಕ್ಕಳು ನೆಗಾಡ್ತಾ ಇದ್ದಾರೆ ಇಬ್ರು ಕೂಡ. ಇನ್ನೇ ಎಲ್ಲ ಬೂರ್ನ ತಿಳ್ಕುಣ. ನನ್ನ ಗಂಡ ಪಾಪ ಆಯ್ತಾ, ಇವರಕ್ಕಿಂತ ಪಾಪ ನನ್ನ ಗಂಡವೇ. ಅವಳು ಪಾಪ ಬಿದ್ದವಳನ್ನು ಎಬ್ಬಿಸಿ ಮೊಬೈಲ್ ಚರಂಡಿಗೆ ಬಿದ್ದಿತ್ತು. ಚರಂಡಿಯಲ್ಲಿ ನೀರೇನಿಲ್ಲ ಇತ್ತು, ಕ್ಲೀನ್ ನೀರು ಹೋಗುವ ಚರಂಡಿ ಅದು. ಹಾಗೆ ಅದನ್ನು ಸಹ ತೆಗೆದುಕೊಟ್ರು. ಅವರ ಸುದ್ದಿ ಇಲ್ಲ. ಇವರು ಕಟ 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 ಅಂತ ನೆಗಾಡ್ತಾರೆ. ಅಮ್ಮ ಬೀರುವಾಗ ಯಾರೋ ನೆಗಾಡ್ತಾರ? ನನಗೆ ಗಾಯ ಆಗಿದೆ, ಕಾಲಿಗೆ ಗಾಯ ಆಗಿದೆ ಒಳ್ಳೆ. ಇನ್ನು ಅವರು ಬೀಳುವಾಗ ಸಹ ನಾನು ನೆಗಾಡು. 2-3 ಜನ ನೋಡ್ತಾ ಇದ್ರು, ಒಂದು 2-3 ಗಂಡಸರು ನೋಡ್ತಾ ಇದ್ರು. ಅದು ಸಹ ನಾಚಿಕೆ ಆಯ್ತು ನನಗೆ. ಇನ್ನೂ ಆ ಸ್ಲಿಪ್ಪರ್ ಹಾಕಿ ನಾನು ಹೋಗುದಿಲ್ಲ, ಬೇರೆ ಸ್ಲಿಪ್ಪರ್ ತೆಗಿಬೇಕು, ಸಾಕಾಯ್ತು ಆ ಸ್ಲಿಪ್ಪರಲ್ಲಿ. ಒಮ್ಮೆ ಮದುವೆ ಹಾಲಲ್ಲಿ ಕೂಡ ಹೀಗೆ ಸ್ಲಿಪ್ ಆಗಿದ್ದೇನೆ, ಬೀಳ್ಲಿಲ್ಲ. ಇವಾಗ ವಿಡಿಯೋಸ್ ನನ್ನ ಅಪ್ಪ ನೋಡ್ತಾ ಇರ್ತಾರಲ್ವಾ, ಅಪ್ಪ ಬೈತಾ ಇರ್ತಾರೆ ಮನೆಯಲ್ಲಿ, ಇವಳಿಗೇನು ಕಾಣಿಸುದಿಲ್ವ ಹಾಗೆ ಹೀಗೆ ಅಂತ ಬೈತಾ ಇರ್ತಾರೆ. ಅವ್ರು ಹಾಗೆ ಫಸ್ಟಿಗೆ ಬಿದ್ದರೆ ಉಂಟಲ್ಲ, ಮೊದಲೇ ಹಾಗೆ ಅವರು ಬೀಳುವಾಗ ಫಸ್ಟಿಗೆ ಬೈಯೋದವ್ರು, ತುಂಬ ಹೊತ್ತು ಬೈತಾರೆ, ಮತ್ತೆ ನೋಡುದು ಗಾಯ ಎಲ್ಲಿ ಆಗಿದೆ ಅಂತ. ಅವಾಗ ಸಾಧಾರಣ ಗಾಯದಿಂದ ಬ್ಲಡ್ ಎಲ್ಲ ಹೋಗಿರ್ತದೆ. ಹಾಗೆ ಆಫರ್ಸ್ ಉಂಟು. ಸಾರಿ ನಾನೊಂದು ಸಾರಿ ತೆಗೆದೆ, ಹೋದದಕ್ಕೆ ಒಂದು ಸಾರಿ ತೆಗೆದೆ. 435 ಸಾರಿ ಏನಾ ಆಯ್ತು, ರೇಟ್ ಬರ್ತದ ತುಲ ಒಂದು 435 ಆಯಿತು ರೇಟ್. ಇತ್ತು 299ಗೆ ಸಿಕ್ಕಿದೆ, ಒಳ್ಳೇದುಂಟು ಸಾರಿ, ನನಗೆ ಇಷ್ಟ ಆಗಿದೆ. ಒಂದು ತುಲ ನೋಡಿ, ಇದೊಂದು ಸಾರಿ ಕಾಟನ್ ಸಾರಿ ನನಗೆ ಇಷ್ಟ ಆಯಿತು. ಅವರು ಇದು ಎಷ್ಟು 15 ದಿವಸ ಉಂಟಂತೆ ಇನ್ನು, ಬೇಕಿದ್ದವರು ಹೋಗಿ ಪ್ರಭಾ ಸಿಲ್ಕಿಗೆ. 299, 425 ಸಾರಿ 299ಕ್ಕೆ ಇಷ್ಟ ಆಯಿತು ನನಗೆ. ಮತ್ತು ಅವರು ಪ್ಯಾಂಟ್ ತೆಗೆದ್ರು, ಪಪ್ಪನ ಪ್ಯಾಂಟಿಗೆ ಎತ್ತಿದ್ನೆ
ಪ್ಯಾಂಟ್ 1,000 ಅಥವಾ ಪ್ಯಾಂಟ್ ಇದ್ದು 1,000 ಏನು ಮಾಡೋದು 1000 something. ಇವಾಗ 1,800 ಒಂದು ಒಳ್ಳೆ ಪ್ಯಾಂಟ್ ತೆಗೆದ್ರೆ ಅದೇ ರೇಟ್ ಇದೆ ಇನ್ನೊಂದು ಪ್ಯಾಂಟ್ ನಮಗೆ ತೆಗಿಬಹುದು. ಹಾಗೆ ಎಲ್ಲದಕ್ಕೆ ಹೆಚ್ಚಿನಕ್ಕೆ ಆಫರ್ ಉಂಟು. ನೋಡಿ ಒಮ್ಮೆ, ನಾನು ಅದೇ ತೋರಿಸ್ಲಿಕ್ಕೆ ಅಂತವೇ ಹೋದದ್ದು, ಮತ್ತೆ ಹೋದಕ್ಕೆ 1899. ಅವರು ಪ್ಯಾಂಟ್ ತೆಗೆದ್ರು, ನಾನೊಂದು ಸಾರಿ ತೆಗೆದೆ. ಇದು ಇನ್ನು ದೇವಸ್ಥಾನದ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ತದಲ್ವ, ಅವಾಗ ನಾನು ಸಾರಿ ಉಡುದು ಜಾಸ್ತಿಯಾಗಿ, ಹಾಗೆ ಒಂದು ಸಾರಿ ತೆಗೆದೆ. ಹಾಗೆ ಇದು ನನಗೆ ತುಂಬ ಇಷ್ಟ ಆಯ್ತು ನೋಡಿ. ಇದು ಬ್ಲೌಸ್ ನೋಡಿ, ಇದು ಬ್ಲೌಸ್ ಇದು 299 ಹೇಳಿದ್ರೆ 300 ರೂಪಾಯಿ, 425, 125 ರೂಪಾಯಿ ಡಿಸ್ಕೌಂಟ್, 50% ಅದ ಡಿಸ್ಕೌಂಟ್ ಬನ್ನಿ. ಸಾರಿಗೆ 50% ಡಿಸ್ಕೌಂಟ್, ಸಾರಿ ಬೇರೆ ಹಾಕಿದ್ದಾರೆ ಅವರು. ಆಮೇಲೆ ಎಲ್ಲದಕ್ಕೆ ಸಹ ಕೆಲವುದಕ್ಕೆ ಡಿಸ್ಕೌಂಟ್ ಉಂಟು, ಕೆಲವುದಕ್ಕೆ 10% ಡಿಸ್ಕೌಂಟ್ ಇದು ಉಂಟು. ನಿನ್ನ ಜೀನ್ಸ್ ತೆಗೆದಿದ್ದೇನೆ 50%. ಎಲ್ಲದಕ್ಕೆ ಇಲ್ಲ, ಕೆಲವುದಕ್ಕೆ ಹಾಕಿದ್ದಾರೆ. ಇವತ್ತು ಇನ್ನು ಸ್ಟಾರ್ಟ್ ಆಯ್ತು ಅದರಲ್ಲಿ ಕೋಡೆ ಮುರಾಣಿ ಬಣ್ಣ ಕೊಡನ ಇಷ್ಟ ಆಯ್ತು ನನಗೆ. ಸಾರಿ ಕ್ವಾಲಿಟಿ ತುಂಬ ಒಳ್ಳೇದುಂಟು ನೋಡಿ, ಕ್ವಾಲಿಟಿ ತುಂಬ ಪ್ರಭಾತಿನ ಕ್ವಾಲಿಟಿ ಹೇಳಲಿಕ್ಕೆ ಒಳ್ಳೇದಿರ್ತದೆ. ಖುಷಿ ಮಸಾಜ್ ಮಾಡ್ತಾ ಇದ್ದಾಳೆ ನನ್ನ ಕಾಲಿಗೆ. ಕಾಲು ಫುಲ್ ಒಂದು ಕಾಲು ಫುಲ್ ನೋವುಂಟು ಇವತ್ತು. ಖುಷಿ ನೆಗಾಡಿದ್ರೆ ಸಹ ಅಲ್ವಾ ಖುಷಿ, ಅವಾಗ ನೆಗಾಡಿದ್ರೆ ಸಹ ಅಲ್ಲಿ ನೋಡಿ ಗುಜ್ಜವಿತ್ತು ಅಂತ, ಗುಜ್ಜೆ ಇತ್ತು ಅಣ್ಣ. ನಾನು ಅವಳು ಮಾತ್ರ ಈ ಕೆಲಸ ಎಲ್ಲ ಅವಳೇ ಮಾಡಿದೆ. ನನಗೇನಾದರೂ ಆದರೆ ಒಮ್ಮೆ ಅವರು ಆಯಿಲ್ ಹಚ್ಚಿದ್ರು, ಮತ್ತು ಸ್ನಾನ ಮಾಡಿ ಬಂದು ಪುನಃ ಆ ಪಾದ ಫುಲ್ಲು ನೋವು ನನಗೆ. ನಾಳೆ ಗೊತ್ತಾಗ್ಬೋದು. ಸರಿ ಹಚ್ಚು ಖುಷಿ, ಸರಿ ಎಣ್ಣೆ ಮಾಡು. ಬಲ್ಲಟಿತ್ನದೇ. ನೆಕ್ಸ್ಟ್ ಡೇಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಕಾಲು ನೋವು ತುಂಬ ಕಮ್ಮಿ ಉಂಟು. ನಿನ್ನೆ ನೈಟ್ ನಾನು ಕಡಂಜದ ಎಣ್ಣೆ ಹಾಕಿದ್ದೆ. ನಾನು ಅಂದ್ಕೊಂಡಿದ್ದೆ ಇವತ್ತು ನನಗೆ ಬೆಳಿಗ್ಗೆ ಎದ್ದೇಳಲಿಕ್ಕೆ ಆಗೋದಿಲ್ಲ ಅಂತ, ಆದರೆ ಕರೆಕ್ಟ್ ಆಯಿತು. ಮೊಣಕಾಲು ಸ್ವಲ್ಪ ತಾಗಿದಲ್ಲಿ ಸ್ವಲ್ಪ ನೋವು ಉಂಟು ನನಗೆ. ತೊಡೆ ಭಾಗ ಉಂಟಲ್ಲ, ಅದು ತುಂಬ ನೋವು ಆಗ್ತಾ ಇತ್ತು, ಅದೆಲ್ಲ ಕಮ್ಮಿ ಆಗಿದೆ. ಹಾಗೆ ನಾನು ತೆಂಗಿನ ಮರದೊಂದು ವೀಡಿಯೋಸ್ ಹಾಕಿ ಉಂಟಲ್ಲ, ಅದು ತುಂಬ ವ್ಯೂಸ್ ಹೋಗಿದೆ. ಯಾವುದು ಇನ್ಸ್ಟಾಗ್ರಾಮಲ್ಲಿ ಒಂದು 48,000 ಜನರು ನೋಡಿದ್ದಾರೆ. ಅದನ್ನು ನೋಡಿ ತುಂಬ ಜನರು ರಿಯಾಕ್ಟ್ ಮಾಡಿದರು. ಯಾವ ಥರ ಅಂತ ಹೇಳಿದರೆ, ನಾನು ಅಂದ್ಕೊಳ್ತಾ ಇದ್ದೆ ನಮ್ಮದು ಮಾತ್ರ ಹಾಗೆ ಆದದ್ದು. ನನಗೆ ಒಂದು ಡೌಟ್ ಇತ್ತು, ಯಾರ್ದಾದ್ರು ದೃಷ್ಟಿ ಬಿದ್ದು ಆ ಥರ ಏನೋ ಆಗಿದೆ ಅಂತ. ಯಾಕೆಂತ ಹೇಳಿದರೆ ತುಂಬ ಜನರು ನಮಗೆ ಹೇಳ್ತಾ ಇದ್ರು, ತುಂಬ ಒಳ್ಳೆಯದು ಮಾಡಿದ್ದೀರಾ ನೀವು ಅಂತ. ಯಾಕೆಂತ ಹೇಳಿದರೆ ಈ ಒಂದು ಪ್ಲೇಸಲ್ಲಿ ಏನಿಲ್ಲ, ಇದು ಪ್ಲೇನ್ ಆಗಿತ್ತು. ಇವಾಗ ಗಿಡ ಎಲ್ಲ ನೆಟ್ಟು ಒಳ್ಳೆಯದಾಗಿದೆ ಅಂತ ತುಂಬ ಜನರು ಅವರಿಗೆ ಹೇಳ್ತಾ ಇದ್ರು. ಹಾಗೆ ನಾನು ಅಂದ್ಕೊಂಡಿದ್ದೆ, ಅದೇ ನೋಡಿದರೆ ಎಲ್ಲರಿಗೆ ಸಹ ಆ ಥರ ಆಗಿದೆ. ತುಂಬ ಜನರು ನನಗೆ ಕಮೆಂಟ್ ಮಾಡಿದರು. ಕೆಲವರದ್ದು ಒಂದು ತೋಟದಲ್ಲಿದ್ದ ತೆಂಗಿನ ಮರ ಎಲ್ಲ ಹಾಗೆ ಆಗಿದೆ ಅಂತೆ, ಇನ್ನು ಕೆಲವರದ್ದು 9 ತೆಂಗಿನ ಮರ, ಹಾಗೆ ಎಲ್ಲರೂ ಯಾರಿಗೆ ಕೂಡ ಅದಕ್ಕೆ ಸೊಲ್ಯೂಷನ್ ಗೊತ್ತಿಲ್ಲ. ಕೆಲವರು ನನ್ನ ಹತ್ರ ಕೇಳ್ತಾ ಇದ್ರು ಈಚೆಗೆ ಏನಾದರೂ ಸೊಲ್ಯೂಷನ್ ಉಂಟಾ ಅಂತ. ಸೊಲ್ಯೂಷನ್ ಉಂಟು. ಫಸ್ಟಿಗೆ ಏನು ಗೊತ್ತುಂಟಾ, ಕೈಬೇವಿನ ಎಣ್ಣೆ ಹಾಕಬೇಕಂತ. ಅದಕ್ಕೆ ಚಿಕ್ಕದಿರುವಾಗಲೇ ಕೈಬೇವಿನ ಎಣ್ಣೆ ಉಂಟಲ್ಲ, ಸ್ಪ್ರೇ ಮಾಡ್ತಾ ಇರಬೇಕಂತೆ. ಆವಾಗ ಈ ಥರ ಹುಳಗಳು ಹತ್ತಿರ ಬರೋದಿಲ್ಲ. ಅದೊಂದು ಮದ್ದು ಇದೆ. ನಾವು ಸ್ಟಾರ್ಟಿಂಗಿಂದ ನಮಗೆ ಗೊತ್ತಿಲ್ಲಲ್ಲ, ನಾವು ಕೂಡ ಅಸಡ್ಡೆ ಮಾಡಿದ್ವಿ. ಹೀಗೆ ತುಂಬ ಜನರು ಅವರ ಬೇಸರ ಕೂಡ ವ್ಯಕ್ತಪಡಿಸಿದ್ರು. ನೋಡಿದ ಇಲ್ಲಿ ನೆರೆಕರೆಯವರಿಗೆ ಕೂಡ ಅದನ್ನು ನೋಡಿ ತುಂಬ ಬೇಸರ ಆಗಿ, ಎಲ್ಲರಿಗೂ ಕೂಡ ಬೇಸರ ಆಗಿದೆ ಆ ಮರ ನೋಡಿ. ಹಾಗೆ ಒಬ್ಬರ ಕಷ್ಟ ನೋಡುವಾಗ 1-2 ಜನ ನೆಗಡ್ಬೋದಲ್ಲ, ಬಾಕಿದವರಿಗೆ ಮನಸ್ಸಿನಲ್ಲಿ ಬೇಸರ ಆಗ್ತದೆ. ಹಾಗೆ ತುಂಬ ಜನರಿಗೆ, ನಮಗಿಂತ ಜಾಸ್ತಿ ಹೊರಗಿನವರಿಗೆ ಜಾಸ್ತಿ ಬೇಸರ ಆಗಿದೆ ಆ ಮರ ನೋಡಿ. ಹಾಗೆ ನೆಕ್ಸ್ಟ್ ಏನಾದರೂ ಮೂಡುಬಿದ್ರೆಯಲ್ಲಿ ಏನಾದರೂ ನನಗೆ ಗೊತ್ತಾದರೆ, ಏನಾದರೂ ಇಲ್ಲಿ ಅದು ಆಫರ್ಸ್ ಇದೆ ಅಂತ ಗೊತ್ತಾದರೆ ಖಂಡಿತ ನನ್ನ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ತೇನೆ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.